स्वागत है। मैं आपके साथ फरहान नाज़। ತಿಂಗಳಿಂದ ಪ್ರಚಾರ ಮಾಡ್ತಿದ್ದೀರಿ ಸಾಹೇಬರ ಪರವಾಗಿ, ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸಾಹೇಬರು ಮಾಡಿರ್ತಕ್ಕಂಥ ಕೆಲಸದ ಮೇಲೆ ತುಂಬ ಜನರ ಅಭಿಮಾನ ಐತ್ರಿ. ಆಮೇಲೆ ಸಾಹೇಬ್ರು ಅವರು ಆರಿಸಿ ಬಂದ ಮೇಲೆ ಅವ್ರ ಜೀವನನೇ ಅವ್ರಿಗಾಗಿ ಮುಡುಪಿಟ್ಟಾರ. ಈ ಬಬಲೇಶ್ವರ ಮತಕ್ಷೇತ್ರ ಅಂದ್ರೆ ಅವ್ರ ಪಂಚ ಪ್ರಾಣ. ನಾವು ಎಲ್ಲರೂ ಈ ಬಬಲೇಶ್ವರ ಮತಕ್ಷೇತ್ರನೇ ನಮ್ಮ ದೇವಸ್ಥಾನ, ನಮ್ಮದು ಅಂದ್ಕೊಂಡು ನಾವು ಎಲ್ಲರೂ ಕೆಲಸ ಮಾಡಕತ್ತೀವಿ. ಅದಕ್ಕೆ ಜನರು ನಮ್ಮ ಮೇಲೆ ಭಾಳ ಪ್ರೀತಿಯಿಂದ ನೋಡ್ಕೊತಾರೆ. ಆಮೇಲೆ ಇವತ್ತೊಂದಿಬ್ಬರು ಕಾಂಗ್ರೆಸ್ನಲ್ಲಿ BJP ಲೀಡರ್ಗಳು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಇರ್ಬೋದು, ಅದು ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಈ ಕ್ಷೇತ್ರಕ್ಕೆ? ಖಂಡಿತವಾಗಿ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಮ ಪಕ್ಷದವರು ಅವ್ರ ಪಕ್ಷದಾಗ ಹೋದಾಗ ಅವ್ರು ಹೆಂಗೆ ಅದನ್ನು ಇದಕ್ಕೆ ಮಾಡಿಕೊಂಡ್ರು, ನಮ್ಮ ಪಕ್ಷಕ್ಕೂ ಅವ್ರು ಸೇರಿದಾಗ ನಮಗೂ ಅನುಕೂಲಗಳಾಗ್ತಾವ. ಈ ಸಲ ಸರ್ಕಾರ ನಮ್ಮದೇ ಆಗುತ್ತೆ. ಯಾಕಂದರೆ ಅವ್ರು ಬಂದಿರೋದ್ರಿಂದ ಖಚಿತವಾಗಿ ನಮ್ಮ ಸರ್ಕಾರ ಅದೇ ಆಗುತ್ತೆ ನಮ್ಮ ರಾಷ್ಟ್ರದಲ್ಲಿ. ಬಬಲೇಶ್ವರ ಮತಕ್ಷೇತ್ರದಲ್ಲಿ ಮಹಿಳಾ ಮತಗಳಲ್ಲಿ ಯಾವ ರೀತಿ ತಾವು ಕಾಂಗ್ರೆಸ್ ಪರವಾಗಿ ಗೌರ್ಮೆಂಟಲ್ಲಿ ನೋಡ್ರಿ, ಮಹಿಳೆಯರಿಗೆ ಮೊದಲಿಂದ ಆದರೂ ಕಾಂಗ್ರೆಸ್ ಪಕ್ಷದ ಮೇಲೆ ಭಾಳ ವಿಶ್ವಾಸ ಐತಿ. ಯಾಕಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಮಹಿಳೆಯರಿಗಾಗಿ ಸಾಕಷ್ಟು ಸೌಲಭ್ಯಗಳನ್ನು ಮಾಡ್ಯಾರ. ಹೆಂಗಂದ್ರೆ ಪೆನ್ಷನ್ನು, ವಿಧವಾ ವೇತನ, ರೇಷನ್ ಕಾರ್ಡು, ಹಸಿರು ಕಾರ್ಡು, ಮನಸ್ವಿ, ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ₹1 ಕಿಲೋ ಅಕ್ಕಿ 7 kg ಅಂತೆ. ಮತ್ತು ಮೋಟಮ್ಮ ಅವರು SM ಕೃಷ್ಣ ಸರ್ಕಾರದಾಗ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳನ್ನು ಮಾಡಿ ಅವ್ರನ್ನ ಗುರುತಿಸ್ಕೊಂಡು ಅವ್ರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡ್ಯಾರ. ಅದಕ್ಕೆ ಮಹಿಳೆಯರದು ವಿಶ್ವಾಸ ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಭಾಳಷ್ಟು ಐತಿ. ನಾನು ಅದನ್ನು ನೋಡಿದ್ದೀನಿ ಇಲ್ಲಿ ನನ್ನ ಪ್ರಚಾರಕ್ಕೆ ಬಂದಾಗ. ನಿತ್ಯ ಪ್ರಚಾರ ವೈಖರಿ ಹೆಂಗಿರ್ತದೆ, ಯಾವ ರೀತಿ ಮಾಡ್ತೀವಿ? ಯಾಕಂದ್ರೆ ಸಾಹೇಬರೆಲ್ಲ ರಾಜ್ಯ ಮಟ್ಟದ ನಾಯಕರಾಗಿದ್ದಾರೆ. ಕ್ಷೇತ್ರದಲ್ಲಿ ನೀವು ಹೆಚ್ಚು ಜವಾಬ್ದಾರಿ ತಗೊಂಡು ಮಾಡೋದು? ಇಲ್ಲ, ಜವಾಬ್ದಾರಿ ಅಂತ ಇಲ್ಲ, ಎಲ್ಲರೂ ಈಕ್ವಲ್ ಆಗಿ ಜವಾಬ್ದಾರಿ ತಗೊಳ್ತೀವ್ರಿ. ನಮ್ಮ ಆಪ್ತ ಸಹಾಯಕರು ಅದಾರ ಆಫೀಸ್ನಾಗ, ಅವ್ರದ್ದು ಏನೇ ಸಮಸ್ಯೆಗಳು ಬಂದ್ರೂ ನಾವು ಅದನ್ನು ನೀಗಿಸ್ಕೊಡುವಂಥ ಕೆಲಸ ಮಾಡ್ತೀವಿ. ಸರ್ ಗಂಟಿ ಸರ್ ಒಂದಿಟ ಬಾಜು ಸರ್ ಸರ್ ಗಂಟಿ ಸರ್ ಊಟ ಹುಡುಗಿದಾರ ಸರಿಪಾ ಜಯವಾಗಲಿ ಜಯವಾಗಲಿ ಮುಂದಿನ ಮುಖ್ಯಮಂತ್ರಿ MB ಪಾಟೀಲ್ ಅವರಿಗೆ ಜಯವಾಗಲಿ.
ನಾನು 29 ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಉಮೇದುವಾರನಾಗಿ ಈಗ ಈ ದಿನ ನಾನು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿರ್ತೇನೆ. ಈಗಾಗಲೇ ನನಗೆ 5 ಬಾರಿ ವಿಧಾನಸಭೆಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ತದನಂತರ 1 ಬಾರಿ ಲೋಕಸಭೆಗೂ ಕೂಡ ನನ್ನ ಆಶೀರ್ವಾದ ಮಾಡಿ ಕಳಿಸಿದ್ರು. ಹೋದ ಚುನಾವಣೆಯಲ್ಲಿ ನನಗೆ 30,000 ಅಂತರದಿಂದ ನನಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಬಂದಾಗೂ ಕೂಡ ಪ್ರಚಾರ ಬಂದಾಗ ಕೂಡ ನನಗೆ ಆ ಒಂದು ಅಂತರದಿಂದ ನನಗೆ ಜನ ಆಶೀರ್ವಾದ ಲಿಂಗಾಯತ ಸಮುದಾಯ ಯಡಿಯೂರಪ್ಪರನ್ನ ಮೂಲೆ ಗುಂಪು ಮಾಡಲಾಯಿತು. ಅವ್ರನ್ನ ಮುಖ್ಯಮಂತ್ರಿಯಿಂದ ಕೆಳಗಿಳಿಸಿದರು. ಅವರಿಂದ ಆಪರೇಷನ್ ಕಮಲ ಮಾಡ್ಸಕ್ಕೆ ಹಚ್ಚಿದರು. ಅವರಿಂದ ಒಂದು ಸರ್ಕಾರವನ್ನು ಹಿಂದಿನ ಬಾಗಿಲಿಂದ ತಂದ್ಕೊಂಡ್ರು. ಒಂದು ಅನೈತಿಕ ಸರ್ಕಾರವನ್ನು ತಂದು ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಅವ್ರನ್ನ ತೆಗೆದಾಕ್ತಾರೆ. ಯಡಿಯೂರಪ್ಪ ಅವ್ರನ್ನ ತೆಗೆದಾಗ ಅವರ ಉದ್ದೇಶ ಮತ್ತೊಬ್ಬ ಲಿಂಗಾಯತ ಮುಖ್ಯಮಂತ್ರಿ ಮಾಡುವಂಥದ್ದು ಇರಲಿಲ್ಲ. ಒಬ್ಬ ಲಿಂಗಾಯತರು ಯಡಿಯೂರಪ್ಪ ಅವ್ರನ್ನ ತೆಗೆದು ಇನ್ನೊಬ್ಬ ಲಿಂಗಾಯತ್ ಮಾಡುವಂಥದ್ದು ಅದಾಗ ಯಾವುದೂ ಪೊಲಿಟಿಕಲ್ ಸೆನ್ಸ್ ಅನ್ನೋದಿಲ್ಲ. ಅವ್ರ ಅಜೆಂಡಾ ಬಹುಶಃ ಬೇರೆ ಇತ್ತು. ಬೇರೆ ಯಾರನ್ನೂ ಮಾಡಬೇಕು ಅಂತೇಳಿ ಅವರ ಹುನ್ನಾರ ಇತ್ತು. ಅದೇ ಆ ಸಂದರ್ಭದಲ್ಲಿ ನಾನು ಒಳಗೊಂಡು ನಾನು ಶಾಮನೂರು ಶಿವಶಂಕರಪ್ಪ ವಿಶ್ವ ಮಹಾಸಭಾ ಜನರು ಮತ್ತು ಎಲ್ಲ ನಿಮ್ಮ ಮಠಾಧೀಶರು ಈ ರೀತಿ ಅವ್ರನ್ನ ಹಿರಿಯರನ್ನ ಒಬ್ಬರು ಅಪಮಾನಗೊಳಿಸಿದ್ದಕ್ಕೆ ನಾವೆಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಇವತ್ತೊಂದು ದಿವಸ ಮಾಡಿದಾಗ ಅನಿವಾರ್ಯವಾಗಿ ಇವತ್ತೊಂದು ದಿವಸ ಬೊಮ್ಮಾಯಿ ಅವ್ರನ್ನ ಮಾಡಿದರು. ಯಡಿಯೂರಪ್ಪನವ್ರ ಪಾಳಿ ಆಯಿತು, ಲಕ್ಷ್ಮಣ ಸವದಿಯವ್ರ ಪಾಳಿ ಆಯಿತು. ಜಗದೀಶ್ ಶೆಟ್ಟರ್ ಅವ್ರಿಗೆ ವಯಸ್ಸು ಈಗ 67, 75 ಆಗಿಲ್ಲ ಅವ್ರಿಗೆ. ಎರಡನೇದಾಗಿ ಅವರು ಭಾಳ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಏನಾದ್ರು ಕಾರಣ ಬೇಕಲ್ಲ, ವಯಸ್ಸಿನ ಕಾರಣ ಬೇಕು, ಅನಾರೋಗ್ಯದ ಕಾರಣ ಬೇಕು, ಅವ್ರ ಮೇಲೆ ಆಪಾದನೆಗಳಿದ್ರು ಅದು ಬೇಕು, ಅವ್ರ ಮೇಲೆ ಚುನಾವಣೆ ಗೆಲ್ಲಂಗಿಲ್ಲ, ಆ್ಯಂಟಿ ಇನ್ಕಮರ್ಸ್ ಇರಬೇಕು, ಇದು ಯಾವುದೂ ಇರದೆ ಅವ್ರನ್ನ ಟಿಕೆಟ್ ನಿರಾಕರಣೆ ಮಾಡಿ ನೀವು ಮಕ್ಕಳು ಕೊಡಿ, ಮೆಂಟಿ ಕೊಡಿ ಅಂದ್ರೆ ಏನು ಅರ್ಥ ಆಗ್ತದೆ? ಅದು ಯಾವ ಉದ್ದೇಶಕ್ಕಾಗಿ ಮಕ್ಕಳು ಕೊಡಬೇಕು, ಯಾವ ಉದ್ದೇಶಕ್ಕಾಗಿ ನನಗೆ ಕೊಡೋದಿಲ್ಲ ಅಂತ ಪ್ರಶ್ನೆ ಆಗಿತ್ತು. ಅದು ಕೆಲವು 2 ವರ್ಷದ ಅವ್ರನ್ನ ಸ್ವಲ್ಪ ಮೂಲೆ ಗುಂಪು ಮಾಡುವಂಥದ್ದು ಪ್ರಯತ್ನ ನಡೆಯಿತು. ಹೀಗಾಗಿ ನಾವು ಅವ್ರನ್ನ ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ಕೇಳ್ಕೊಂಡಾಗ ಇವತ್ತು ಅವರು ಎಲ್ಲ ತಮ್ಮ ಆಪ್ಷನ್ಸನ್ನು ಮುಗಿಸಿ ಭಾರತೀಯ ಜನತಾ ಪಕ್ಷನವರು ಜನಸಂಘದಿಂದ ಕಟ್ಟಿದಂಥವ್ರು. ಭಾಳಷ್ಟು ಜನ ಜನತಾದಳಕ್ಕೆ ಹೋಗಿ ಜನತಾದಳದಿಂದ ಈ ಕಡೆ ಬಂದಿದ್ದಾರೆ, BJPಗೂ ಬಂದಿದ್ದಾರೆ, ಕಾಂಗ್ರೆಸ್ಗೆ ಬಂದಿದ್ದಾರೆ. ಅವರು ಮೂಲ ಜನಸಂಘದಿಂದ ಅವ್ರ ತಂದೆ ಹಿಡ್ಕೊಂಡು ಕಾರ್ಪೊರೇಟರ್ ಆಗಿ ಅವರ ಒಬ್ಬ ಕಾಕಂದ್ರು ಶಾಸಕರಾಗಿ ಅಲ್ಲಿ ಆ ಸೆಂಟ್ರಲ್ ಮತಕ್ಷೇತ್ರದ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೆ ನ್ಯಾಯ ಆದಾಗ ನಾವು ಅವ್ರಿಗೆ ಹೇಳಿದ್ವಿ, ಇನ್ನು ನೀವು ಒಂದು ನಿರ್ಣಯ ತಗೋಬೇಕು, ಸ್ವಾಭಿಮಾನ ಪ್ರಶ್ನೆ ಇದೆ, ಆತ್ಮಗೌರವ ಪ್ರಶ್ನೆ ಇದೆ, ಸೆಲ್ಫ್ ರೆಸ್ಪೆಕ್ಟ್ ಇತ್ತು ಜಾಸ್ತಿ ಯಾವುದೂ ಇಲ್ಲ ಅಂಥೇಳಿ. ಹೀಗಾಗಿ ಅವರು ಭಾಳ ಕಠಿಣವಾದಂಥ ನಿರ್ಧಾರವನ್ನು, ಯಾಕಂದ್ರೆ ಹೇಳಿದ್ರು ನಾವೇ ಕಟ್ಟಿ ಬೆಳೆಸಿದ್ದೀವಿ ಈ ಪಕ್ಷವನ್ನು, ಜನಸಂಘ ಕಾಲದಾಗ ಅವಾಗ ಏನೂ ಇರಲಿಲ್ಲ, ಅಂಥ ಸಮಯದಲ್ಲಿ ಕರೆಸಿದ್ದೀವಿ, ಹೇಗೆ ನಾನು ಈ ಪಕ್ಷವನ್ನು ಬಿಡಬೇಕು ಅಂತೇಳಿ. ಆಗಿನ ಭಾರತೀಯ ಜನತಾ ಪಕ್ಷದ ತಿನ್ನೋದು ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ಪ್ರಧಾನಮಂತ್ರಿಗಳು, ಅಥವಾ ಕಡಿಮೆ ಅನಿಸಿದೆ ಅವ್ರಿಗೆ. ಖಾನೆ ದುಂಗ ಅಂದರೆ ಎಷ್ಟು ಖಾನೆ ದುಂಗ? 100% ನೈ ಖಾನೆ ದುಂಗನ ಅಥವಾ 40% ನೈ ಖಾನೆ ದುಂಗ ಅಂತ ಪ್ರಶ್ನೆ ಬರ್ತದೆ. ಹೀಗಾಗಿ ನೆಹರು ಓಲೇಕರ್ ಅವ್ರು ಏನು ಹೇಳಿದ್ದಾರೆ, ಇದು ಒಂದೇ ಅಲ್ಲ, ಭಾಳಷ್ಟು ಯೋಜನೆಗಳಿದಾವೆ. ಒಂದೇ ಒಂದು ಮನೆ ಕಟ್ಟಿಲ್ಲ ಅವರು ಈ ರಾಜ್ಯದಲ್ಲಿ. ಕಳೆದ 4 ವರ್ಷದಿಂದ ಒಂದೇ ಒಂದು ಮನೆ ಕಟ್ಟಿಲ್ಲ. ನಮ್ಮ ಮತಕ್ಷೇತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಬೊಮ್ಮಾಯಿಯವ್ರ ಮತಕ್ಷೇತ್ರ ಇಟ್ಕೊಂಡು ಯಡಿಯೂರಪ್ಪನವ್ರ ಮತಕ್ಷೇತ್ರದಲ್ಲಿ ಕೂಡ ಒಂದು ಮನೆ ಕಟ್ಟಿಲ್ಲ. ಹಳೆ ಮನೆಗಳಿಗೂ ಕೂಡ ಬಿಲ್ ಪಾವತಿ ಮಾಡಿಲ್ಲ. ಬದುಕನ್ನು ಕಟ್ಟಿಕೊಡುವಂಥ ಕೆಲಸ ಇವರಿಂದ ಆಗಿಲ್ಲ. ಕೇವಲ ಭಾವನೆಗಳನ್ನ ಕೆರಳಿಸುವಂಥದ್ದು, ಹಿಜಾಬು, ಹಲಾಲು, ಅಜಾನು, ಲವ್ ಜಿಹಾದು. ಅವ್ರು ಹೇಳ್ತಾರೆ, ಯಾರು ನಿಮ್ಮ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು, ನೀರು ಚರಂಡಿ ರಸ್ತೆ ಏನು ಮಾಡ್ತೀರ ತಗೊಂಡು ಲವ್ ಜಿಹಾದು ಎಬ್ಬಿಸ್ಬಿಡಿ ಅಂತ. ಮತ್ತಿನ್ನ ಇಂಥವ್ರದ ಹಿಂದೆ ಏನು ಕೆಲವಿದೆ.
ಈ ರಾಜ್ಯದ ಗುಜರಾತ್ಗೆ ಹೋಗ್ತಿದ್ದಿಲ್ಲ. ಗುಜರಾತ್ ಮಾಡಲ್ ಅಂದ್ರೆ ಗುಜರಾತ್ಗೆ ನಾವ್ಯಾರು ಅಲ್ಲಿ ಜಾಬ್ಗೆ ಹೋಗ್ತಿಲ್ಲ. ಗುಜರಾತ್ ನಮ್ಮಲ್ಲಿ ಜಾಬಿಗೆ ಬರ್ತಿದ್ರು. ಗುಜರಾತ್ಗೆ ಯಾರು ನಾವು ಶಿಕ್ಷಣಕ್ಕೆ ಹೋಗಿಲ್ಲ. ಗುಜರಾತ್ ನಮ್ಮಲ್ಲಿ ಶಿಕ್ಷಣ ಬರ್ತೀವಿ.